ನಿಜ ಹೌದು. ಸಚಿವರಾದಂತವ್ರು ಆ ಸಂಬಂಧಪಟ್ಟ ಅವ್ರ ಖಾತೆ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಿತ್ತು. ಜನರ ಮಧ್ಯೆ ಬರಬೇಕಿತ್ತು. ನಿಮ್ಮ ಸಮಸ್ಯೆಗಳು ಏನು, ನಿಮ್ಮ ಹಡಲು ಏನಂತ ನಮ್ಮನ್ನ ಅವ್ರು ಕೇಳಬೇಕಾಗಿತ್ತು. ಆ ಕೆಲಸ ಅವ್ರು ಮಾಡ್ತಾ ಇಲ್ಲ ಅಂತ ನಾನು ನೇರ ಹೇಳ್ತೀನಿ. ಸರ್, ಇವಾಗ ಆಗಿದೆ ಸುಪ್ರೀಂ ಕೋರ್ಟ್ ಆರ್ಡರ್, ಎಲ್ಲರೂ ಒಬೆ ಮಾಡಬೇಕು, ಎಲ್ಲರೂ ತಲೆಬಾಗಬೇಕು, ಸಂವಿಧಾನ ಎಲ್ಲರಿಗೂ ಒಂದೇ. ಯಾವುದೇ ರಾಜ್ಯದಲ್ಲಿ ಮಾಡದೇ ಇರೋದನ್ನ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮಾಡ್ತಾ ಇರೋದು, ಅದು ಇನ್ನೊಂದು ಭಾಗ. ಆದ್ರೆ 4/4/2025 ಮುಂಚಿತವಾಗಿ ಯಾರೆಲ್ಲ ಹಣ ಕಟ್ಟಿದ್ದಾರೆ, ಯಾರೆಲ್ಲ ಬಿಲ್ಡಿಂಗ್ಗಳನ್ನ ಕಟ್ಟಿದ್ದಾರೆ, ಅವರು ಇವತ್ತು ಅತಂತ್ರ ಸ್ಥಿತಿಯಲ್ಲಿ ತಲುಪಿದ್ದಾರೆ ಅನ್ಸುತ್ತಾ? ನಿಜ, ಖಂಡಿತ. ಏನು ಅವ್ರ ಆದೇಶ ತಂದ ಹಿಂದಕ್ಕೆ ಆಗಿದೆಲ್ಲ ನಿರ್ಮಾಣ ಮಾಡಿದ್ದೇವಲ್ಲ, ದಯಮಾಡಿ ಅದಕ್ಕೆ ಕೊಡಿ ಸ್ವಾಮಿ. ಅದಕ್ಕಾದ್ರೂ ವ್ಯವಸ್ಥೆ ಮಾಡಿಕೊಡಿ. ಮುಂದೆ ನಾವು ಆ ಕೆಲಸ ಮಾಡಕ್ ಹೋಗಲ್ಲ. ಮುಂದೆ ನಾನು ಕಾನೂನುಬದ್ಧಾಗಿ ನಾವು ಏನ್ ತಾವು ಹೇಳಿದ್ರು OCC ಪ್ರಾಜೆಕ್ಟ್ ನಾವು ಮಾಡಕ್ ಸಿದ್ಧರಾಗಿದ್ದೀವಿ. ಈಗ ಏನ್ ಹಿಂದೆ ನಾವು ನಿರ್ಮಾಣ ಮಾಡಿ ಬಿಟ್ಟಿದ್ದೇವಲ್ಲ ಅದಕ್ಕೆ ಕಾಲಾವಕಾಶ ಕೊಡಿ. ನಮ್ಮ ಮತ್ತೆ ಠೇವಣಿ ಡೆಪಾಸಿಟ್ ತಗೊಂಡಿದ್ರ ಬೆಸ್ಕಾಂ ಇಲ್ಲಿ, ಆ ಡೆಪಾಸಿಟ್ ತಗೊಂಡು ನೀವು ಯಾಕೆ ಕೊಟ್ಟಿಲ್ಲ? ಲಕ್ಷಾಂತರ ರೂಪಾಯಿ ನೀವು ಡೆಪಾಸಿಟ್ ದುಡ್ಡು ಕಟ್ಸ್ಕೊಂಡಿದ್ರ, ನಮ್ಗೆ ಕೊಡದೇ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು? ಯಾಕೆ ದುಡ್ಡು ಕಟ್ಸ್ಕೊಂಡ್ರಿ ನೀವು? ಆ ದುಡ್ಡು ಕೊಡಲ್ಲ ಅಂದ್ರೆ ದುಡ್ಡು ಯಾಕೆ ಕಟ್ಸ್ಕೊಂಡಿದ್ರ? ಆ ದುಡ್ಡು ಕಟ್ಸಿನವ್ರು ಕೊಡಿ. ಅದೇ ನಮ್ಮ ವಾದ. ನಮ್ದು ಒಬ್ಬರದೇ ಅಲ್ಲ, ಸಾಕಷ್ಟು ಜನರು, ಸಾವಿರಾರು ಜನ ತಗೊಂಡಿದ್ರ ಡೆಪಾಸಿಟ್, ಲಕ್ಷಾಂತರ ಡೆಪಾಸಿಟ್ ತಗೊಂಡಿದ್ರ. ನೀವು ಒಬ್ಬರಿಗೋದ್ರೆ ನೀವು ಕೊಡದೇ ಇದ್ರೆ ಇದಕ್ಕೆ ಏನಂತಾರೆ? ಸರ್, 1976ರಿಂದ ಮುನ್ಸಿಪಾಲಿಟಿ ಬೈಲ ಇದೆ, ಹೊಸದೇನು ಅಲ್ಲ. ಅಥವಾ ಸುಪ್ರೀಂ ಕೋರ್ಟ್ ಇವತ್ತು ಏನು ಆರ್ಡರ್ ಕೊಟ್ಟಿದೀವೋ ಅದು ಹೊಸದಲ್ಲ, ಅದು ಆರ್ಡರೇ ಅಲ್ಲ. ಆಕ್ಚುಲಿ ಅವ್ರು ಹೇಳಿರೋದೇನು, ನಿಮ್ಮ ಒಂದು ಬೈಲಾ ಪ್ರಕಾರ, ನಿಮ್ಮ ಲೋಕಲ್ ಬಾಡೀಸ್ ಏನ್ ಹೇಳುತ್ತೋ ಅದರ ಪ್ರಕಾರ ನೀವು ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಹೇಳಿದೆ. ಇದೊಂದೇನ್ನೇ ಇಟ್ಕೊಂಡು 1 ವರ್ಷದಿಂದ ವಿದ್ಯುತ್ತನ್ನ ಕೊಡದೇ ಇರೋದು ಎಷ್ಟು ಸರಿ? ಮತ್ತು ಇವತ್ತು ಅದೇ ಸುಪ್ರೀಂ ಕೋರ್ಟ್ ಮತ್ತು ಸ್ಟೇಟ್ ಗವರ್ಮೆಂಟ್, ಇದು ಹೈಕೋರ್ಟ್ಗಳು ಹೇಳುತ್ತೆ ಎಲ್ಲರಿಗೂ ಮೂಲಭೂತ ಸೌಕರ್ಯಗಳು ಕೊಡೋದು ಆದ್ಯ ಕರ್ತವ್ಯ ಸರ್ಕಾರದ್ದು ಅಂತ. ಇದೆಲ್ಲ ಇವರು ಆದ್ಯ ಕರ್ತವ್ಯನೇ. ಇದು ಯಾವತ್ತು ಅವ್ರು ಮಾಡಿಲ್ವೋ ಮಾನವ ಹಕ್ಕುಗಳ ಉಲ್ಲಂಘನೆ ಇವ್ರು ಮಾಡ್ತಾ ಇದ್ರು ಅಂತ ನಾನು ನೇರಾಗಿ ಆರೋಪ ಮಾಡ್ತೀನಿ. ಈ ವಿಚಾರವಾಗಿ ಮಾನವ ಹಕ್ಕುಗಳ ಬಾಗಿಲೇನಾದ್ರು ತಟ್ಟೋ ಚಾನ್ಸ್ ಇದೆಯಾ? ಖಂಡಿತ. ಇವ್ರು ನಮ್ಗೆ ಯಾವತ್ತು ನಮ್ಗೆ ಇದೆಲ್ಲ ನೋಡಿ ನಾವೆಲ್ಲ ಅವ್ರ ಮನೆಗಳು ಸಲ್ಲಿಸಿ ನಮ್ ಪರಿಹಾರ ಕೊಡದೇ ಇದ್ರೆ ನಾವು ಹೋಗುವಂತ ಮುಂದೆ ಹೋರಾಟನೇ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಪ್ರತಿಯೊಬ್ಬರು ಸಮಸ್ಯೆಗಳಿದೆ ಅಂತೇಳಿ ಅಲ್ಲಿ ಹೋಗುವಂತ ಯೋಜನೆ ಹಾಕೊಂತ ಇದೆ. ಸರ್, ತಾವೊಬ್ಬ ಬೆಂಗಳೂರು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಒಂದು ಸಂಘಟನೆಯ ಅಧ್ಯಕ್ಷರಾಗಿ ಸರ್ಕಾರಕ್ಕಾಗಿರ್ಬೋದು ಅಥವಾ ನಿಮ್ಮ ಮುಂದಿನ ಹೋರಾಟಗಳ ವಿಚಾರಧಾರೆಗಳಲ್ಲಿ ಯಾವೆಲ್ಲ ಸ್ಟೆಪ್ಗಳನ್ನ ತಗೊಂತ ಇದ್ದೀರಾ ಸರ್? ಸರ್, ನಾವು ಹಂತವಾಗಿ ಸಂಬಂಧಪಟ್ಟ ಸಚಿವರಿಗೆ, ಅಧಿಕಾರಿಗಳಿಗೆ ಎಲ್ಲಾ ಮನವಿಗಳು ಸಲ್ಲಿಸ್ತಾ ಬರ್ತಾ ಇದೀವಿ. ಮುಂದಿನ ಸಲ್ಲಿಸ್ತೀವಿ. ಒಂದು ಕಾಲಮಿತಿ ಒಳಗೆ ಅವ್ರಿಗೊಂದು ಅವಕಾಶ ಕೊಡ್ತೀವಿ. ದಯಮಾಡಿ ಆಗಿರೋದ್ರನ್ನ ನಾವು ಪರಿವರ್ತನೆ ಮಾಡಿ ಯಾವುದೋ ಒಂದು ರೀತಿ ದಂಡ ರೂಪದಲ್ಲಿ ತಗೊಂಡು ನೀವು ನಮ್ಗೊಂದು ಅವಕಾಶ ಮಾಡಿಕೊಡಿ ಅಂತ ಬೇಡಿಕೆಗಳು ಮುಂದಿಡ್ತಾ ಇದೀವಿ. ಅದು ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಾನೂನು ರೀತಿಯಾದಂತ ಹೋರಾಟ ಮಾಡಕ್ಕೆ ಸಿದ್ಧರಿದ್ದೇವೆ. ಸರ್, ಇವಾಗ ಹೊಟ್ಟೆ ಹಸುವಾದ್ರೆ ಅಮ್ಮನ್ನು ಊಟ ಕೇಳುವಂತ ದಿನಗಳಲ್ಲಿ ನಾವು ಇದೀವಿ ಸರ್. ಇವತ್ತು ಅಂತ ದಿನಗಳಲ್ಲಿ ಹೋರಾಟದ ಮಾರ್ಗದಲ್ಲೇ ಬಂದಂತ ಕರ್ನಾಟಕ ಯಾವತ್ತು ಸ್ವತಂತ್ರ ಪೂರ್ವದಿಂದ ಆಗಿರ್ಬೋದು, ಇವತ್ತು ನೋಡಿ ನಾವು ಸಂಗೊಳ್ಳಿ ರಾಯಣ್ಣ ಎನ್ನುವ ಮಹಾನ್ ವ್ಯಕ್ತಿಯ ಒಂದು ಅಂತ್ಯ ದಿನದಂದು ನಾವು ಮಾತಾಡ್ತಾ ಇದೀವಿ. ಮತ್ತು ಇವತ್ತೊಂದು ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವದ ದಿನ ಇವತ್ತು ಮಾತಾಡ್ತಾ ಇದೀವಿ. ಈ ಒಂದು ಹೋರಾಟದ ಹಂತದಲ್ಲಿ ಬಂದಂತ ಕರ್ನಾಟಕದ ಜನತೆ ಆಗಿರ್ಬೋದು, ಕನ್ನಡ ನೆಲ ಆಗಿರ್ಬೋದು, ಯಾವುದೇ ರೀತಿಯಾದ ಹೋರಾಟವಿಲ್ಲದೆ ಒಂದು ನಡೀತಾ ಇದೆ ಅಂದ್ರೆ ಇವತ್ತು ಕರೆಂಟು ಮತ್ತು ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಅಂತ ನಾನ್ ಭಾವಿಸಿದೀನಿ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ನಾನು ಹುಟ್ಟು ಹೋರಾಟಗಾರ, ಹೋರಾಟಗಳಿಂದ ಬಂದಿರ್ತಕ್ಕಂಥವ್ನೆ. ಕನ್ನಡ ಪರ ಹೋರಾಟಗಳು ಮಾಡಿಕೊಂಡು ನನ್ನ ಸುಮಾರು 18-20 ವರ್ಷದಿಂದ ನಾನು ಹೋರಾಟದಿಂದ ಬಂದಿದ್ದೀನಿ. 30-35 ವರ್ಷ ನಾನು ಹೋರಾಟಗಳಲ್ಲಿದ್ದೀನಿ. ಹಾಗಾಗಿ ಈ ಒಂದು ಬಿಲ್ಡರ್ ಸಮಸ್ಯೆಗಳಿಗೆ ಒಂದು ಅಸೋಸಿಯೇಷನ್ ಬೇಕನ್ನೋ ದೃಷ್ಟಿಯಲ್ಲಿ ನನ್ನ ಅಧ್ಯಕ್ಷನಾಗಿ ಎಲ್ಲರೂ ಸೇರಿ ಮಾಡಿದ್ದಾರೆ. ಹೋರಾಟವೇ ನನ್ನ ಗುರಿ. ಹಾಗಾಗಿ ತಾವು ಇವತ್ತೇನು ಹೇಳಿದ್ರ ಸಂಗೊಳ್ಳಿ ರಾಯಣ್ಣನ ಅವರ ಆದೇಶ ಪಾಲನೆ ಮಾಡಂತಕ್ಕಂಥ. ಸರ್, ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನ ಸೆಳೆಯೋದಿಕ್ಕೆ ನೀವು ಬಿಲ್ಡರ್ಸ್ ಅಸೋಸಿಯೇಷನ್ಸ್ ಆಗಿರ್ಬೋದು, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಅಥವಾ ಸಂಘಟನೆಗಳಾಗಿರ್ಬೋದು, ಇನ್ನೊಂದು ಹಲವಾರು ಸಂಘಟನೆಗಳಿದೆ. ಆ ಒಂದು ಸಂಘಟನೆಗಳ ಮುಖಾಂತರ ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ಪ್ರಯತ್ನ ಏನಾದ್ರು ನಡೆಯುತ್ತಾ ಮುಂದಕ್ಕೆ? ಖಂಡಿತ ಸರ್. ಈ ರಾಜ್ಯಕ್ಕೆ ಸಂಬಂಧಪಟ್ಟ ಹಿರಿಯ ಹೋರಾಟಗಾರರು ಏನಿದಾರೋ ಎಲ್ಲ ನನ್ನ ಅವ್ರ ಜೊತೆಲಿ ಇದ್ದೀನಿ. ಅವ್ರ ಜೊತೆಲಿ ಸಾಕಷ್ಟು ನಾನು ಹೋರಾಟಗಳು ಮಾಡಿದ್ದೀನಿ. ಅವ್ರ ಗಮನಕ್ಕೂ ತಗೊಂಡೋಗ್ತೀನಿ. ಅವರ ಬೆಂಬಲವನ್ನು ತಗೊಂಡು ನಾನು ಹೋರಾಟ ಮಾಡಕ್ಕೆ ಸಿದ್ಧನಾಗ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ತುಂಬಾ ಅದ್ಭುತವಾದ ಮಾತುಗಳನ್ನ ಹೇಳಿದ್ರಿ. ನಿಮ್ಮ ಒಂದು ಅನಿಸಿಕೆನ ನೀವು ನಿಮ್ಮ ವಾಣಿಗೆ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೊತ್ತವರೆಗೂ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.